ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಡಿಯೋ ಬಂದು ಶಂಖಪುಷ್ಪ ಹೂವಿನಿಂದ ಯಾವ ರೀತಿ ಪಾನೀಯವನ್ನು ರೆಡಿ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಇಲ್ಲಿ ಈ ಪಾನೀಯಕ್ಕೆ ನಾವು ಯೂಸ್ ಮಾಡ್ತಾ ಇರುವಂಥದ್ದು ನೀಲಿ ಬಣ್ಣದ ಶಂಖಪುಷ್ಪ. ಇದರಲ್ಲಿ ನಾವು ಎರಡು ಬಣ್ಣ ಕಾಣ್ಬೋದು, ನೀಲಿ ಮತ್ತು ಬಿಳಿ. ಬಟ್ ಇಲ್ಲಿ ಪಾನೀಯಕ್ಕೆ ನಾವು ಯೂಸ್ ಮಾಡ್ತಾ ಇರುವುದು ನೀಲಿ ಬಣ್ಣದ ಶಂಖಪುಷ್ಪ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದೀಲಿಕ್ಕಿಡುವ. ಇವಾಗ ಅದು ಕುದ್ದದ್ರ ನೀಲಿ ಬಣ್ಣ ಎಲ್ಲ ಬಿಟ್ಕೊಂಡಿದೆ ನೋಡಿ. ಇವಾಗ ಅದನ್ನೊಂದು ಗ್ಲಾಸಿಗೆ ಸೋಸಿಕೊಳ್ಳೋಣ. ಹಾಗೆ ಈ ಪಾನೀಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಹೇಳಿದ್ನಲ್ವಾ. ಈ ಪಾನೀಯವನ್ನು ಹೆಚ್ಚಾಗಿ ಹಾರ್ಟ್ ಪೇಷಂಟ್ಗಳು ಹಾಗೆ ಶುಗರ್ ಪೇಷಂಟ್ಗಳು ಯೂಸ್ ಮಾಡ್ತಾರೆ. ಇದರಿಂದ ತುಂಬ ಉಪಯೋಗ ಇದೆ ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ನಾನು ಒಂದು ಅರ್ಧ ಲಿಂಬೆಯನ್ನು ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಲಿಂಬೆ ಹಾಕಿದ ತಕ್ಷಣ ಅದರ ಕಲರ್ ಸ್ವಲ್ಪ ಚೇಂಜ್ ಆಯಿತು ನೋಡಿ. ನೀಲಿ ಬಣ್ಣ ಇದ್ದದ್ದು ಅದೇ ನೇರಳೆ ಬಣ್ಣಕ್ಕೆ ತಿರುಗಿತ್ತು ನೋಡಿ. ಹಾಗೆ ಫೈನಲಿ ನಮ್ಮ ಶಂಖಪುಷ್ಪದ ಪಾನೀಯ ರೆಡಿ ಆಯಿತು. ನಿಮಗೆ ಟೇಸ್ಟಿಗೆ ಬೇಕಾಗಿದ್ದರೆ ಜೇನನ್ನು ಯೂಸ್ ಮಾಡ್ಬೋದು ಸಿಹಿಗೋಸ್ಕರ, ಅಥವಾ ಹಾಗೆ ಬೇಕಾದರೂ ಕುಡಿಬೋದು. ಯಾವುದೇ ರೀತಿಯ ಕಹಿ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಇದು ನಮ್ಮ ಶಾಲೆಯಲ್ಲಿ ನಾನು ನೋಡಿರುವಂಥ ಶಂಖಪುಷ್ಪ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಒಂಥರ ರೋಸ್ ಥರ ಇದೆ ನೋಡಿ. ಹಾಗಾಗಿ ಅದರ ಫೋಟೋವನ್ನು ತೆಗೆದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.